ಐಸು ಮೇಡಮ್ ಅವರೇ, ಇದ್ರಾಗ ಐಸ್ ಕ್ರೀಮ್ ಅದೇ, ತಗೊಳ್ಳಿ ತಿನ್ನಿ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀನೇ ನನ್ ಕರುಣೆ ತೋರ್ಸ್ಬೇಕಾಗಿಲ್ಲ. ನೀನ್ ಅನ್ಕೊಂಡಷ್ಟೇನ್ ವೀಕ್ ಅಲ್ಲ ನಾನು. ನಾನ್ ಖಾರ ತಿನ್ನಕ್ ಆಗೋದಿಲ್ಲ ಅನ್ಕೊಂಡು ಪಾರ್ಸೆಲ್ ಬೇರೆ ತಂದಿದ್ಯಾ ಅಲ್ವಾ? ನಾನ್ ಎಷ್ಟು ಬೇಕಾದ್ರೂ ಖಾರ ತಿಂತೀನಿ. ಅಯ್ಯೋ ಮೇಡಮ್ ಅವರೇ, ನಿಮ್ ಮ್ಯಾಗಿನ್ ಪಿರುತಿಂದ ಹೇಳ್ತಾ ಇದೀನಿ, ಅದು ಸ್ಯಾನೆ ಖಾರ ಅವೇ, ಅದನ್ನ ತಿನ್ಬೇಡಿ. ಮತ್ತೆ ಹೊಸ ನಾಟಕ ಶುರು ಮಾಡಿದ್ಯಾ? ನಿನ್ ತಾಯಿ ಕೆಟ್ಟ ಹೆಸರು ಬರುತ್ತೆ, ಅವ್ರ ಗೌರವ ಹೋಗುತ್ತೆ ಅನ್ನೋ ಕಾರಣಕ್ಕೆ ತಿನ್ಬಾರ್ದು ಅಂತ ಹೇಳ್ದೆ ಅಲ್ವಾ? ಆ ಮುದ್ದೆ ಉಪ್ಸಾರಲ್ಲ, ಈ ಮೆಣಸಿನ್ಕಾಯಿ ತಿಂತೀನಿ. ಅಯ್ಯೋ, ಅವು ನಾಟಿ ಮೆಣಸಿನ್ಕಾಯಿ ಸ್ಯಾನೆ ಖಾರ ಇರ್ತವೆ. ನನ್ನ ಮ್ಯಾಗಿನ ನಾಟಕ ತಿನ್ಬೇಡಿ, ನನ್ನ ಮಾತು ಕೇಳಿ. ಇದೆಲ್ಲ ನನಗೆ ಯಾವ ಲೆಕ್ಕ? ಇವನ್ನೆಲ್ಲ ನೋಡಕ್ ಹಾಕಿಲ್ಲ, ನಾನು ಕಣ್ಣು ಮುಚ್ಕೋತೀನಿ. ಇವ್ರು ನನ್ನ ಆಗಿನ ಕೋಪಕ್ಕೆ ಇರೋ ಮೆಣಸಿನ್ಕಾಯಿ ಎಲ್ಲ ತಿಂದು ಆರೋಗ್ಯ ಕೆಡ್ಸ್ಕೊಂಡ್ರೆ ಕಷ್ಟ. ಏನಾದರೂ ಮಾಡಿ ತಿಂದಂಗೆ ಮಾಡಬೇಕು. ಮೇಡಮ್ ಅವರೇ, ನೀವು ಸ್ಯಾನೆ ಗಟ್ಟಿ ಅನ್ನೋದು ನೀವು 2 ಮೆಣಸಿನ್ಕಾಯಿ ತಿಂದಾಗಲೇ ಗೊತ್ತಾಯ್ತು. ಇನ್ಯಾಕೆ ಅದನ್ನ ತಿನ್ನೋದೇನು ಬೇಡ, ಬಿಟ್ಬಿಡಿ. ಇಂಡೈರೆಕ್ಟ್ ಆಗಿ ತಿನ್ಬೇಡ ಅಂತ ಬೇರೆ ಹೇಳ್ತಾ ಇದ್ಯಾ? ಹೋಗ್ಲಿ ಪಾಪ ಅಂತ ಕರುಣೆ ತೋರಿಸ್ತಾ ಇದ್ಯಾ? ನಾನು ಇನ್ನೂ ತಿಂತೀನಿ. ಮೇಡಮ್ ಅವರೇ, ಇದ್ರಾಗ ಐಸ್ ಕ್ರೀಮ್ ಅದೇ, ತಗೊಳ್ಳಿ ತಿನ್ನಿ. ಅಯ್ಯೋ ತಗೊಳ್ಳಿ. ನನಗೇನ್ ಖಾರ ಆಗಿಲ್ಲ. ಹಾಗೇನಾದ್ರೂ ಖಾರ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ. ನಂಗೇನ್ ಐಸ್ ಕ್ರೀಮ್ ಬೇಕಾಗಿಲ್ಲ. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ.